ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಇದು ಒಂದು ರಿಕ್ವೆಸ್ಟೆಡ್ ರೆಸಿಪಿ ಅಂತ ಹೇಳ್ಬೋದು. ಇದು ಕರಿ ಹುಳಿಯಿಂದ ನಾವು ಒಂದು ಆರೋಗ್ಯಕರ ಏನಂತಂದ್ರೆ ಸಂಗಟಿ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ನೋಡ್ರಿ. ಹೆಂಗೆ ರಾಗಿ ಅಂಬ್ಲಿ ಕುಡಿತೀರಿ ಆ ಥರ ಇದು ಹುಳಿಯನ್ನು ಹುರಿದು ಮಾಡುವಂಥದ್ದು ಕರಿ ಹುಳಿ. ಇದು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯ ಹುಳಿ ಅಂತ ಹೇಳ್ಬೋದು. ನೋಡಿರಿ, ಈ ಥರ ಇರ್ತಿದ್ದು ಕರಿ ಹುಳಿ ನೋಡೋಕೆ. ಕೆಲವ್ರು ನೋಡಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಈ ವಿಡಿಯೋದೊಳಗೆ ಈ ಕರಿ ಹುಳಿಯಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ನೋಡಿರಿ. ಇದು ಬಿಸಿಲಿಗೆ ಭಾಳ ತಂಪು ಮತ್ತು ಚಳಿಗಾಲ ಮಳೆಗಾಲ ಎಲ್ಲ ಟೈಮ್ ಒಳಗೂ ಇದನ್ನು ಯೂಸ್ ಮಾಡ್ಬೋದು ನೀವು. ಆರೋಗ್ಯಕರ ಒಂದು ಸಂಗಟಿ ಅಂತ ಹೇಳ್ಬೋದು. ನಮ್ಮ ಹಳ್ಳಿ ಕಡೆ ಭಾಳ ಮಾಡ್ತಾರೆ ಇದನ್ನು. ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಅಂತ ಹೇಳ್ಬೋದು. ನೋಡಿರಿ, ಕರಿ ಹುಳಿನ ತೊಗೊಂಡಿನಿ. ಮೊದಲು ಕ್ಲೀನ್ ಮಾಡಿ ಒಂದು ಬೌಲಷ್ಟು ತೊಗೊಂಡಿವಿ ನೋಡಿರಿ. ತೊಗೊಂಡು ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೋಬೇಕು. ಅದು ಮೀಡಿಯಮ್ ಫ್ಲೇಮು ಇಟ್ಕೊಂಡು ಇದನ್ನು ಹುರಿಯೋಕೆ ಶುರು ಮಾಡ್ಕೋಬೇಕು ನೋಡಿರಿ. ಇದು ನೀಟಾಗಿ ಹುರಿಬೇಕು. ಇದು ಚಲೋತ್ನಾಗ ಹುರಿದಂಗಿಲ್ಲ. ಕೆಂಪು ಹುಳಿಯಿಂದನೂ ಮಾಡ್ಬೋದು, ನೀವು ಮಾಡಬಾರ್ದಂತೇನಲ್ಲ. ಇದನ್ನು ನೋಡಿಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾನು ತೋರಿಸ್ತಿದ್ದೀನಿ ನೋಡಿರಿ. ಕೆಂಪು ಹುರುಳಿಯಿಂದನೂ ಸಹ ನಾವು ಇದನ್ನು ಈ ರೆಸಿಪಿಯನ್ನು ಮಾಡ್ಕೋಬೋದು. ಇದನ್ನು ನೀಟಾಗಿ ಹುರ್ಕೋಬೇಕು ನೋಡಿರಿ. ಇದನ್ನು ಮಿಲ್ಲಿಗೆ ಹೋಗಿನೂ ಹಾಕಿಸ್ಕೊಂಬರ್ಬೋದು. ಸ್ವಲ್ಪ ಹುರಿಯೋದ್ರಿಂದ ನಾನು ಮನೆಯಲ್ಲಿ ಸ್ವಲ್ಪ ಮಾಡಕತ್ತೀನಿ ತೋರ್ಸೋಕ್ಕಂತ. ನೋಡಿರಿ, ನೀಟಾಗಿ ಹುರಿಬೇಕು. ಇದು ಘಮ ಬರೋವರೆಗೂ ಹುರಿಬೇಕು. ಗೊತ್ತಾಗತ್ತೆ ನಿಮ್ಗೆ, ಅದು ಅರಳು ಬಂದಂಗೆ ಬರುತ್ತೆ ಹುರುಳಿ. ಇದು ನೀಟಾಗಿ ಹುರಿಬೇಕು ನೋಡಿರಿ. ಈ ಥರ ಸಣ್ಣ ಫ್ಲೇಮ್ ಇಟ್ಕೊಂಡು ಇದ್ರೊಳಗೆ ಕೆಲವೊಂದು ಕೆಂಪು ಹುರುಳಿನೂ ಮಿಕ್ಸ್ ಅದ ನೋಡಿರಿ. ಇದು ಕರಿದಕ್ಕೆ ಕೆಂಪದಕ್ಕಂದ್ರೆ ಅದ ವ್ಯತ್ಯಾಸ ನೋಡಿರಿ. ಎಷ್ಟು ಇದು ಇರ್ತಾವೆ ಇವು ನೋಡೋಕೆ, ಹಿಂಗೆ ಇರ್ತಾವೆ. ಕೆಂಪು ಹುಳಿನ ನೀವು ಈ ಥರ ಹುರ್ಕೊಂಡು ಅದನ್ನು ಸಹ ಪೌಡ್ರ್ ಮಾಡಿಕೊಂಡು ಇದನ್ನು ಮಾಡ್ಕೋಬೋದು. ಹುಳಿ ಸಂಗಟಿನ ಅಂತಾರೆ ನಮ್ಮ ಕಡೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಸಹ ಕೊಡ್ಬೋದು. ಇದನ್ನು ಎಲ್ಲರಿಗೂ ಒಳ್ಳೇದಂತಲೇ ಹೇಳ್ಬೋದು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ನೋಡಿರಿ ಫ್ರೆಂಡ್ಸ್. ಇದು ಒಂದು ಸಲ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಇಷ್ಟ ಆತಪ್ಪ ಅಂತಂದ್ರೆ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ನೋಡಿರಿ, ಇದು ಹುರಿದಿದ್ದಾತು. ಈಗ ಘಮ ಚಲೋ ಬರಾಕತ್ತೈತಿ. ಸ್ವಲ್ಪ ಬಿಸಿ ಇರೋದ್ರೊಳಗನ ಈ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನಾವು ಜಾಸ್ತಿ ಮಾಡೋದ್ರಿಂದ ಊರಲ್ಲಿ ನಾವು ಮಿಲ್ಲಿಗೆ ಹೋಗಿ ಗಿರಣಿಗೆ ಹೋಗಿ ಹಾಕಿಸ್ತೀವಿ. ಇಲ್ಲಿ ಸ್ವಲ್ಪ ಮಾಡೋದ್ರಿಂದ ಮನೆಯಲ್ಲಿ ಮಿಕ್ಸಿಗೆ ಹಾಕ್ಕೊತೀನಿ ನೋಡಿರಿ ನಾನು. ಈ ಬ್ಲೇಡಿಗೆ ಹಾಕಿದರೆ ಸ್ವಲ್ಪ, ಯಾಕಂದ್ರೆ ಹುರುಳಿ ಭಾಳ ಗಟ್ಟಿರ್ತೈತಿ. ಹೀಗಾಗಿ ಇದು ಈ ಜಾರಿಗೆನ ಹಾಕಕತ್ತೀನಿ ನಾನು. ಇದನ್ನು ಸಣ್ಣಗೆ ಪೌಡ್ರ್ ಮಾಡಿರಿ. ಈ ಜಾರಿಗೆ ಹಾಕ್ಕೊಂಡು ನಾನೀಗ ಪೌಡ್ರ್ ಮಾಡ್ತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಫ್ರೆಂಡ್ಸ್. ನೋಡಿರಿ, ನಿಮಗೂ ಇಷ್ಟ ಆಗುತ್ತೆ. ಈಗ ಇದನ್ನು ಒಂದು ಪೌಡ್ರ್ ಮಾಡಿರಿ. ಪೌಡ್ರ್ ಮಾಡಿದ ಮೇಲೆ ಒಂದು ಸಾಣಿಗೆ ತೊಗೊಂಡು ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಿಡಿತಿರಲ್ಲ, ಆ ಸಾಣಿಗೆ ತೊಗೊಂಡು ನೋಡ್ರಿ ನಾನು. ಅದ್ರೊಳಗನ ನೀವು ಸಾಣಿಸ್ಬೇಕು. ಇದನ್ನು ಗಿರ್ಣಿಗೆ ಹಾಕ್ಸಿದ್ರು ಸಹ ಸಾಣಿಸ್ಬೇಕಾಗುತ್ತೆ. ಯಾಕಂದ್ರೆ ಮಿಕ್ಸಿ ಒಳಗೆ ಉಲ್ಟ ಬಂದಿರ್ತೈತೆ ಸ್ವಲ್ಪ. ಇದನ್ನು ತಕ್ಕೊಂಡು ಉಳ್ದಿದ್ದು ಮತ್ತೆ ವಾಪಸ್ ಮಿಕ್ಸಿಗೆ ಹಾಕ್ಕೋಬೇಕು. ಒಂದು ಬಟ್ಲಷ್ಟು ತೊಗೊಂಡು ನಾನು ಹುರುಳಿನ. ನೋಡಿರಿ, ಈ ಥರ ಪೌಡ್ರ್ ಆಗೈತಿ ಇದು. ಇದ್ರೊಳಗೆ ಸ್ವಲ್ಪ ಪುಡಿಯನ್ನು ತೊಗೊಂಡು ನಾನು ನಿಮಗೆ ಇವತ್ತು ಹುರುಳಿ ಸಂಗಟಿ ಮಾಡೋದು ತೋರಿಸ್ತೀನಿ ನೋಡಿರಿ. ಸಂಗಟಿನ ಅಂತಾರೆ ಇದಕ್ಕೆ, ಮತ್ತೇನು ಇಲ್ಲ ಆಪ್ಷನ್. ನೋಡಿರಿ, ಇದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊತೀನಿ ನಾನು. ಅಂದ್ರೆ ಸಣ್ಣ ಗ್ಲಾಸ್. ಒಂದು 4 ಟೇಬಲ್ ಸ್ಪೂನಷ್ಟು ಹಿಟ್ಟು ಹಾಕ್ಕೊಳಕತ್ತೀನಿ ನೋಡಿರಿ. 1 ಗ್ಲಾಸ್ ಅಂದ್ರೆ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್. ಒಂದು 4 ಟೇಬಲ್ ಸ್ಪೂನಷ್ಟು ಹಿಟ್ಟು ಹಾಕ್ಕೊತೀನಿ ನೋಡಿರಿ. ಇದನ್ನು ಒಲೆ ಮೇಲಿಟ್ಟು ತಿರುಗಿಸ್ಬೇಕು ನೀಟಾಗಿ. ಇದನ್ನು ಈ ಥರ ತಿರುಗಿಸೋದ್ರಿಂದ ಮೊದಲೇ ಹಿಟ್ಟು ಹಾಕ್ಕೊಂಡ್ರೆ ಗಂಟಾಗಲ್ಲ. ಆಮೇಲೆ ಹಾಕಿದ್ರಪ್ಪ ಅಂತಂದ್ರೆ ನಿಮಗೆ ಅದು ಗಂಟು ಥರ ಅನ್ನಿಸ್ತೈತಿ. ಹೀಗಾಗಿ ಮೊದಲೇನ ನೀರೊಳಗೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಕುದಿ ಬರೋವರೆಗೂ ಇದನ್ನು ಕೈಯಾಡಿಸ್ಬೇಕು ಒಲೆ ಮೇಲೇನ ಇಟ್ಟು ಒಂದು ಸ್ಪೂನಿಂದ. ಭಾರಿ ಟೇಸ್ಟ್ ಆಕೈತೆ ನೋಡಿರಿ. ಇದು ಒಂದು ಸಲ ಮಾಡಿ ನೋಡಿರಿ. ಹುರಿದಿರುವಂಥ ಹುಳ್ಳಿನ ಈ ಥರ ಮಾಡ್ತಾರೆ ನಮ್ಮ ಕಡೆ. ನೋಡಿರಿ, ಒಂದು ಸಣ್ಣ ಬೌಲ್ ಇಟ್ಟಿನಿ ನಾನು. ಈ ಥರ ಇದನ್ನು ನಿಧಾನಕ್ಕೆ ಕುದಿಸ್ಬೇಕು ಇದನ್ನು. ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಬೇಕು. ನಾನು ಬೆಲ್ಲ ನೋಡಿರಿ ಆಮೇಲೆ ತೋರಿಸ್ತೀನಿ, ಮೊದಲ ತೋರಿಸಿಲ್ಲ. ಇದಕ್ಕೆ ಬೆಲ್ಲನ ಯೂಸ್ ಮಾಡಬೇಕಾಗುತ್ತೆ. ಉಪ್ಪು ಯೂಸ್ ಮಾಡಿದ್ರೆ ಮತ್ತು ಇದಕ್ಕೆ ಸಾಂಬಾರು ಥರ ಏನಾರ ಬೇಕು. ಹಾಗಾಗಿ ಇದು ಬೆಲ್ಲ ಹಾಕೋದನ್ನು ಸಂಗಟಿ ಇದು ಬೆಸ್ಟ್ ಆಗುತ್ತೆ, ರುಚಿಯಾಗುತ್ತೆ ಹುರುಳಿದು.
ಆರೋಗ್ಯಕ್ಕೆ ಭಾಳ ಒಳ್ಳೇದಂತ ಹೇಳ್ಬೋದು. ನೋಡ್ರಿ ಈಗ ಕುದಿಯಾಕತ್ತೈತಿ ಇದು. ಈ ಕುದಿ ಬರೋ ಟೈಮ್ನಾಗ ನೋಡ್ರಿ ನಾವೀಗ ಒಂದು ಚಿಟಿಕೆಯಷ್ಟು ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಯಾಕಂದ್ರೆ ರುಚಿಗೆ ಯಾವುದೇ ಸ್ವೀಟ್ ಮಾಡಲಿ ಒಂಚೂರು ಉಪ್ಪು ಹಾಕಿದ್ರನ ಇನ್ನೂ ರುಚಿ ಬರೋದದು. ಹಾಗಾಗಿ ಒಂದು ಚಿಟಿಕೆಯಷ್ಟು ನಾನು ಈಗ ಉಪ್ಪು ಹಾಕ್ಕೊತೀನಿ. ಆಮೇಲೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗಕತ್ತೈತಿ ನೋಡ್ರಿ. ಕುದಿ ಬರತೈತಿ. ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಬೆಲ್ಲನ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊತೀನಿ ನೋಡ್ರಿ. ನೀವು ನೋಡಿ ತೊಗೊಳ್ರಿ ಬೆಲ್ಲನ. ನೀವು ಸ್ವೀಟಿಗೆ ಅನುಗುಣವಾಗಿ ಹೆಂಗೆ ತಿಂತೀರಿ ಅದ್ರ ಮೇಲೆ ಡಿಪೆಂಡ್. ಸ್ವೀಟು ಎಷ್ಟು ತಿಂತೀರಿ ಅದ್ರ ಮೇಲೆ ನೋಡಿ ಬೆಲ್ಲ ಹಾಕ್ಕೊಳ್ರಿ. ಬೆಲ್ಲ ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಇದು ಕುದಿ ಬರಬೇಕು, ಇನ್ನೊಂದು ಸ್ವಲ್ಪ ಕುದಿಸ್ಬೇಕು. ಒಂದು 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಸಾಕಾಗತ್ತೆ ನೋಡ್ರಿ. ಏಲಕ್ಕಿ ಪುಡಿ ಏನು ಅವಶ್ಯಕತೆ ಇಲ್ಲ, ನಿಮಗೆ ಬೇಕು ಫ್ಲೇವರ್ಗೆ ಅಂದ್ರೆ ಹಾಕೋಬೋದು. ಇದಕ್ಕೆ ಹಾಲು ಮತ್ತು ತುಪ್ಪ ಇದ್ರೆ ಸಾಕು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ. ಗಟ್ಟಿಗೂ ಮಾಡ್ಕೋಬೋದು ನೀವು, ಅಥವಾ ಲಿಕ್ವಿಡ್ ಥರ ಫುಲ್ಲು ಕುಡಿಯೋ ಥರನೂ ಮಾಡ್ಬೋದು. ನಿಮಗೆ ನಾವು ಸ್ವಲ್ಪ ತೀರಾ ನೀರು ಥರ ಮಾಡಲ್ಲ, ಈ ಥರ ಮಾಡ್ತೀವಿ ನೋಡ್ರಿ. ಆರಿದ ಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಆಗತ್ತದು. ಇಷ್ಟು ಚಲೋತ್ನಾಗ ಅದು ಕುದಿ ಬರ್ಬೇಕು ನೋಡ್ರಿ ಫ್ರೆಂಡ್ಸ್. ಇದು ಈ ಥರ ಮಾಡಿ ನೋಡ್ರಿ. ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಸಾಯಂಕಾಲದ ಹೊತ್ತಿಗೆ ನೀವು ಮಕ್ಕಳಿಗೆ ಇದನ್ನು ಮಾಡಿ ಕೊಡ್ಬೋದು ನೋಡ್ರಿ. ಈ ಥರ ಕುದಿ ಬರ್ಬೇಕು. ಇದು ಚಲೋತ್ನಾಗ ಕುದ್ರಂತಂದ್ರೆ ಟೇಸ್ಟ್ ಬರುತ್ತೆ, ಇಲ್ಲ ಅಂದ್ರೆ ಟೇಸ್ಟ್ ಆಗೋಲ್ಲ ನೋಡ್ರಿ. ಈಗ ರೆಡಿ ಆಗೈತಿ. ನಾವು ಒಂದು ಬೌಲ್ಗೆ ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್. ನೋಡ್ರಿ ಆರೋಗ್ಯಕರ ಹುರುಳಿ ಸಂಗಟಿ ರೆಡಿ ಆಗೈತಿ. ಇನ್ನು ಯಾರು ನಮ್ಮ ಚಾನಲ್ಗೆ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇದಕ್ಕೆ ತುಪ್ಪ ಮತ್ತು ಹಾಲು ಹಾಕ್ಬೇಕು. ನಾನು ತುಪ್ಪ ಅಷ್ಟೇ ಹಾಕಿ ತೋರಿಸ್ತೀನಿ, ಹಾಲೇನು ಹಾಕಕತ್ತಿಲ್ಲ. ಇನ್ನೂ ಬಿಸಿ ಭಾಳ ಐತಿ. ಹಾಲನ್ನು ಸಹ ಹಾಕ್ಕೊಂಡು ತಿನ್ಬೇಕಿದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. 1 ಸ್ಪೂನಷ್ಟು ನಾನು ತುಪ್ಪ ಆ್ಯಡ್ ಮಾಡ್ಕೊತೀನಿ ನೋಡ್ರಿ. ಹಾಲು ಸ್ವಲ್ಪ ನೋಡಿಕೊಂಡು ಹಾಕೋಬೋದು. ಹಾಲು ಹಾಕ್ಕೊಂಡ್ರೂ ಇನ್ನೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಹುರುಳಿ ಸಂಗಟಿ. ವಾಸನೆ ಅಂತೂ ಭಾಳ ಅಂದ್ರೆ ಭಾಳ, ಅದು ಹುರಿಬೇಕಾದ್ರೆ ನಮಗೆ ಘಮ ಮಸ್ತ್ ಬರ್ತೈತಿ, ಮನೆ ತುಂಬ ಘಮ ಬರುತ್ತೆ ನೋಡ್ರಿ. ತುಪ್ಪ ಈಗ ನಿಧಾನಕ್ಕೆ ಕರಗಕತ್ತೈತಿ. ಇದಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡ್ರಿ. ಇದು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿ ಮತ್ತು ಒಂದು ಕಾಮೆಂಟ್ ಹಾಕಿರಿ ನಮಗೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿರಿ.